ದರ್ಶನ್ ಪತ್ನಿಗೆ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಿಂದಲೇ ಹೊತ್ತಿತ್ತು ಕಾಮೆಂಟ್ ಕಿಡಿ. 2 ದಿನಗಳಿಂದಲೇ ದೂರು ಕೊಡಲು ನಿರ್ಧಾರವನ್ನ ಮಾಡಿದ್ರು. ದರ್ಶನ್ ಪತ್ನಿಗೆ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಿಂದಲೇ ಹೊತ್ತಿತ್ತು ಕಾಮೆಂಟ್ ಕಿಡಿ. 2 ದಿನಗಳಿಂದಲೇ ದೂರು ಕೊಡಲು ನಿರ್ಧಾರವನ್ನ ಮಾಡಿದ್ರು. ದಾವಣಗೆರೆಯಲ್ಲಿದ್ದಾಗಲೇ ಕಿಡಿಗೇಡಿಗಳ ಕಾಮೆಂಟ್ ಕೂಡ ಜೋರಾಗಿತ್ತು. ಅದೇ ದಿನವೇ ಮೆಸೇಜ್ ಕಾಮೆಂಟ್ಗಳ ಪಟ್ಟಿಯನ್ನ ತಯಾರಿ ಮಾಡಿಕೊಂಡಿದ್ರು. ಎಲ್ಲವನ್ನು ಕೂಡ ಸ್ಕ್ರೀನ್ ಶಾಟ್ ಐಡಿಗಳ ಪಟ್ಟಿಯನ್ನ ತಯಾರಿ ಕೂಡ ಮಾಡಿಕೊಳ್ಳಲಾಗಿತ್ತು. ವಿಜಯಲಕ್ಷ್ಮಿ ದರ್ಶನ್ಗೆ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಎಲ್ಲವನ್ನೂ ಕೂಡ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಯಾರ್ಯಾರು ಯಾವ್ಯಾವ ಐಡಿಯಿಂದ ಮೆಸೇಜ್ಗಳನ್ನ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಪಟ್ಟಿಯನ್ನ ಮಾಡಿಟ್ಕೊಂಡಿದ್ದಾರೆ. 2 ದಿನಗಳಿಂದಲೇ ದೂರು ಕೊಡಲು ನಿರ್ಧಾರವನ್ನ ಮಾಡಲಾಗಿದೆ. ಯಾವಾಗ ದಾವಣಗೆರೆಯಲ್ಲಿ ಇದ್ರು ಅವಾಗಲೇ ಕಿಡಿಗೇಡಿಗಳು ಕಾಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಆಗಲೇ ಎಲ್ಲ ಸ್ಕ್ರೀನ್ ಶಾಟ್ ಅನ್ನು ಕೂಡ ತೆಗೆದಿಟ್ಕೊಂಡಿದ್ದಾಗಿದೆ. ಈಗ ಕೇಸ್ ಕೂಡ ದಾಖಲಿಸ್ತಾ ಇದ್ದಾರೆ. ಇದು ರಮ್ಯಾ ಪ್ರಕರಣದಲ್ಲೂ ಕೂಡ ರಮ್ಯಾಗೂ ಕೂಡ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಿಡಿಗೇಡಿಗಳು ಹೆದರ್ಕೊಂಡು ಬಿಟ್ಟಿದ್ರು, ಎಲ್ಲಿ ನಾವು ಜೈಲಲ್ಲಿ ಪರ್ಮನೆಂಟ್ ಆಗಿಬಿಡ್ತೀವಿ ಅಂತೇಳಿ. ಅದು ಕೂಡ ಅವರು ವಾಪಸ್ ತೆಗೆದುಕೊಳ್ಳೋದಕ್ಕೆ ರೆಡಿನೇ ಇರ್ತಾ ಇರಲಿಲ್ಲ. ಈಗ ವಿಜಯಲಕ್ಷ್ಮಿ ಅವರು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಿಂದಲೇ ಹೊತ್ತಿದೆ ಈ ಕಾಮೆಂಟ್ ಕಿಡಿ. ಎಲ್ಲವನ್ನು ಕೂಡ ಪಟ್ಟಿ ಮಾಡ್ಕೊಂಡಿದ್ದಾರೆ. ಯಾರು ಹೇಗೆ ಕಾಮೆಂಟನ್ನು ಮಾಡಿದ್ದಾರೆ, ಯಾವ ಐಡಿಯಿಂದ ಮೆಸೇಜ್ಗಳನ್ನು ಮಾಡಿದ್ದಾರೆ, ಯಾವ ರೀತಿಯಾಗಿ ಕಾಮೆಂಟನ್ನು ಮಾಡಿದ್ದಾರೆ ಎಲ್ಲವನ್ನೂ ಕೂಡ ದಾಖಲೆ ಸಮೇತ ಪಟ್ಟಿ ಮಾಡಿ ತೆಗೆದಿಟ್ಕೊಂಡಿದ್ದಾರೆ. ದೂರು ಕೊಡುವ ಮುನ್ನ ದರ್ಶನ್ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಜೈಲಲ್ಲಿ ದರ್ಶನ್ ನನ್ನ ಭೇಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ಗೆ ಅಶ್ಲೀಲ ಮೆಸೇಜ್ ಕಾಮೆಂಟ್ಗಳ ಬಗ್ಗೆ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. ಕಾಮೆಂಟ್ ನೋಡಿ ದೂರು ಕೊಡಲು ದರ್ಶನ ಹೇಳಿದರಂತೆ. ದರ್ಶನ ಭೇಟಿಗೂ ಮುನ್ನವೇ ವಕೀಲರೊಂದಿಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ತದನಂತರ ದರ್ಶನನ ಭೇಟಿಯಾಗಿದ್ದಾರೆ. ವಕೀಲ ಸುನೀಲ್ ಭೇಟಿ, ದೂರು ನೀಡುವಂತಹ ಬಗ್ಗೆ ಚರ್ಚೆ ಕೂಡ ಮಾಡಲಾಗಿದೆ. ದೂರು ಪ್ರತಿ ಸಿದ್ಧಪಡಿಸುವಂತೆ ವಿಜಯಲಕ್ಷ್ಮಿ ಕೂಡ ಹೇಳಿದ್ದಾರೆ. ದರ್ಶನ್ ಹೇಳಿದಂತೆ ದೂರನ್ನ ನೀಡಿದ್ದಾರೆ ವಿಜಯಲಕ್ಷ್ಮಿ. ಯಾವಾಗ ದರ್ಶನ್ ಅವರನ್ನ ಮೀಟ್ ಮಾಡೋದಕ್ಕೆ ಅಂತೇಳಿ ಹೋದ್ರು, ಆಗ ಎಲ್ಲ ಮೆಸೇಜ್ಗಳನ್ನ ಯಾವ ರೀತಿಯಾಗಿ ಮೆಸೇಜ್ಗಳನ್ನ ಮಾಡಿದ್ದಾರೆ ಅಶ್ಲೀಲವಾಗಿ ಅಂತ ಹೇಳಿ ದರ್ಶನ್ ಅವರಿಗೆ ತೋರಿಸಿದ್ದಾರೆ. ಆಗ ದರ್ಶನ್ ಹೇಳಿದ್ದಾರೆ, ಇಲ್ಲ ಕಂಪ್ಲೇಂಟ್ ಕೊಡು ನೀನು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ದರ್ಶನ್ ಭೇಟಿಗೂ ಮೊದಲೇ ವಕೀಲರ ಜೊತೆ ಈ ಕೇಸ್ ಹಾಕೋದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ರು. ಈಗ ದೂರನ್ನು ಕೂಡ ಕೊಟ್ಟಿದ್ದಾರೆ, ಕೇಸ್ ಕೂಡ ದಾಖಲಾಗಿದೆ. ದರ್ಶನ್ ಕೂಡ ಹೇಳಿದ್ದಾರೆ, ಇಲ್ಲ ಕಂಪ್ಲೇಂಟ್ ಕೊಡು ಅಂತ. ಹಾಗಾದ್ರೆ ಯಾವ ಮಟ್ಟಿಗೆ ಅವರು ಕಾಮೆಂಟ್ಗಳನ್ನು ಮಾಡಿರ್ಬೋದು, ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿರಬಹುದು. ಒಂದು ಕಡೆ ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ಗಳ ವಾರ್ ಆಗ್ತಾ ಇದೆ. ಯಾವಾಗ ದಾವಣಗೆರೆಗೆ ಬಂದು ಒಂದು ಕಾಮೆಂಟನ್ನು ಮಾಡ್ತಾರೆ, ಸ್ಟೇಜ್ ಮೇಲೆ ನಿಂತು ವೇದಿಕೆ ಮೇಲೆ ನಿಂತು ಒಂದು ಮಾತನ್ನು ಹೇಳ್ತಾರೆ, ಅವರು ಆ ಊರಿನಲ್ಲಿ ಇರಬೇಕಾದ್ರೇ ಅಲ್ಲಿ ಕಿಡಿಗೇಡಿಗಳಿಂದ ಕಾಮೆಂಟ್ಗಳು ಬರೋದಕ್ಕೆ ಶುರುವಾಗುತ್ತೆ. ಅವತ್ತೇ ಅವರು ಎಲ್ಲ ಕಾಮೆಂಟ್ಗಳನ್ನು ಕೂಡ ಸ್ಕ್ರೀನ್ಶಾಟನ್ನು ತೆಗೆದು ಇಟ್ಕೊಂಡಿದ್ದಾರೆ. ಈಗ ವಕೀಲ ಸುನಿಲ್ ಅವರನ್ನು ಕೂಡ ಭೇಟಿ ಮಾಡಿ ಹೇಗೆಲ್ಲ ಕೇಸ್ಗಳನ್ನು ಹಾಕಬೇಕು, ಹೇಗೆಲ್ಲ ವಿಚಾರಣೆಗಳು ಆಗಬೇಕು ಅನ್ನುವಂಥ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ದರ್ಶನ್ ಕೂಡ ಹೇಳಿದ್ದಾರೆ, ದೂರು ಕೊಡು ನೀನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಯಾವಾಗ ವಿಜಯಲಕ್ಷ್ಮಿ ಅವರು ದರ್ಶನ್ ಭೇಟಿಗೋಸ್ಕರ ಜೈಲಿಗೆ ಬಂದರು, ಆಗ ದರ್ಶನ್ ಕೂಡ ಹೇಳಿರುವಂತಹ ಮಾತಿದು. ದೂರು ಕೊಡುವ ಮುನ್ನ ದರ್ಶನ್ ವಕೀಲರ ಜೊತೆಗೂ ಕೂಡ ವಿಜಯಲಕ್ಷ್ಮಿ ಅವರು ಮಾತನಾಡಿರುವಂಥದ್ದು. ಸದ್ಯ ಅಶ್ಲೀಲ ಕಾಮೆಂಟ್ ಪ್ರಕರಣದ ತನಿಖೆ ಕೂಡ ಚುರುಕುಗೊಳ್ತಾ ಇದೆ. ತನಿಖೆಯನ್ನ ಚುರುಕುಗೊಳಿಸಿದ ಸೈಬರ್ ಕ್ರೈಮ್ ಪೊಲೀಸರು ವಿಜಯಲಕ್ಷ್ಮಿ ದೂರು ನೀಡ್ತಾ ಇದ್ದಂತೆ ಅಕೌಂಟ್ ಅನ್ನ ಬ್ಲಾಕ್ ಮಾಡ್ತಾರೆ. ಅನೇಕ ಅಕೌಂಟ್ಗಳು ಬ್ಲಾಕ್ ಆಗಿದೆ, ಮೆಸೇಜ್ಗಳು ಕೂಡ ಡಿಲೀಟ್ ಆಗಿದೆ, ಭಯ ಶುರುವಾಗಿದೆ. ಸುಮಾರು 18 ಅಕೌಂಟ್ಗಳ ಬಗ್ಗೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ದೂರು ಕೊಟ್ಟಂತ ಅರ್ಧ ಗಂಟೆ ಒಳಗೆ ನೋಡಿ ಹೆದರ್ಕೊಬಿಟ್ಟು ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ತಮಗಂತೂ ಕಟ್ಟಿಟ್ಟ ಬುತ್ತಿ ಸಮಸ್ಯೆ ಅಂತ ಹೇಳಿ ಎಲ್ಲವನ್ನು ಕೂಡ ಡಿಲೀಟ್ ಮಾಡಲಾಗಿದೆ. ಒಟ್ಟಾರೆ ಒಂದು 18 ಅಕೌಂಟ್ಗಳಿಂದಲೇ ಮೆಸೇಜ್ಗಳು ಬರ್ತಾ ಇತ್ತು, ಎಲ್ಲವನ್ನು ಕೂಡ ಡಿಲೀಟ್ ಮಾಡಲಾಗಿದೆ, ಅಕೌಂಟನ್ನು ಬ್ಲಾಕ್ ಮಾಡಲಾಗಿದೆ. ಯಾವಾಗ ವಿಜಯಲಕ್ಷ್ಮಿ ಅವರು ದೂರನ್ನು ಕೊಡೋದಕ್ಕೆ ಸಿದ್ಧರಾದ್ರು, ಆಗ ಬಹುತೇಕ ಅಕೌಂಟ್ಗಳು ಬ್ಲಾಕ್ ಆಗಿದೆ, ಮೆಸೇಜನ್ನು ಕೂಡ ಡಿಲೀಟನ್ನು ಮಾಡಿರುವಂಥದ್ದು. ತನಿಖೆಯನ್ನು ಚುರುಕುಗೊಳಿಸಿದರೆ ಸೈಬರ್ ಕ್ರೈಮ್ ಪೊಲೀಸರು. ಈಗ ಇವರು ಮಾಡಿರೋದು ಸರಿನೇ ಇದೆ. ಯಾಕಂತ ಹೇಳಿದ್ರೆ ಕೇವಲ ಸೆಲೆಬ್ರಿಟೀಸ್ಗಳಿಗೆ ಮಾತ್ರ ಇಂಥ ಸಮಸ್ಯೆಗಳು ಎದುರಾಗೋದಿಲ್ಲ, ಕಾಮನ್ ಪೀಪಲ್ಸ್ಗೂ ಕೂಡ ಇದೇ ರೀತಿಯ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ತಪ್ಪು ಮಾಡಿದ್ರು, ಮಾಡದೇ ಇದ್ರು, ಆಗದೇನೆ ಇದ್ರೂ ಕೂಡ ಎಷ್ಟೋ ಕಾಮೆಂಟ್ಗಳು ಮತ್ತೆ ನಾವು ಸೋಷಿಯಲ್ ಮೀಡಿಯಾ ಕಡೆಗೆ ಬರಬಾರ್ದು ಎನ್ನುವಂಥ ರೀತಿಯಲ್ಲಿ ಕಾಮೆಂಟ್ಗಳನ್ನು ಹಾಕ್ತಾರೆ. ಕೆಲವರು ಕುಗ್ಗಿ ಹೋಗ್ತಾರೆ, ಕೆಲವರು ಇದ್ರ ಬಗ್ಗೆ ಸ್ಟ್ರಾಂಗ್ ಆಗಿ ಎದುರು ನಿಂತ್ಕೊಂತಾರೆ. ವಿಜಯಲಕ್ಷ್ಮಿ ಹಾಗೂ ರಮ್ಯಾ ಅವರ ಥರ ಇವ್ರು ಮಾಡಿರೋದು ಸರಿನೇ ಇದೆ. ಈಗ ಯಾವಾಗ ಇವರು ಕಂಪ್ಲೇಂಟ್
ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾರೋ ಒಂದು 18 ಅಕೌಂಟ್ಗಳು ಕೂಡ ಬ್ಲಾಕ್ ಮಾಡಲಾಗುತ್ತೆ, ಡಿಲೀಟ್ಗಳನ್ನು ಮಾಡಲಾಗುತ್ತೆ. ಅವರು ಬ್ಲಾಕ್ ಮಾಡಿದ್ರು ಸಹ, ಡಿಲೀಟ್ ಮಾಡಿದ್ರು ಸಹ, ಅವ್ರು ಎಲ್ಲೇ ಹೋಗಿದ್ರು ಸಹ ಪೊಲೀಸರು ಬಿಡೋದಿಲ್ಲ. ಈಗ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಪತ್ತೆಗೆ ಮುಂದಾಗ್ತಾ ಇದ್ದಾರೆ. ಸುಮಾರು 18 ಅಕೌಂಟ್ಗಳ ಬಗ್ಗೆ ದೂರಿನಲ್ಲೂ ಕೂಡ ಉಲ್ಲೇಖ ಆಗಿದೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು. ಸದ್ಯ ಈಗ ಅಶ್ಲೀಲ ಕಾಮೆಂಟ್ ಪ್ರಕರಣದ ತನಿಖೆ ಚುರುಕು ಆಗ್ತಾ ಇದೆ. ಯಾವಾಗ ವಿಜಯಲಕ್ಷ್ಮಿ ಅವರು ದೂರನ್ನು ಕೊಡೋದಕ್ಕೆ ಸಿದ್ಧರಾದರೂ ಎಲ್ರಿಗೂ ಕೂಡ ಟೆನ್ಷನ್ ಶುರುವಾಯಿತು. ಇಲ್ಲ, ನಮ್ಮನ್ನು ಬಿಡೋದಿಲ್ಲ, ರಮ್ಯ ಪ್ರಕರಣದಲ್ಲಿ ಸಾಕಷ್ಟು ಜನ ಬೆಚ್ಚಿ ಬಿದ್ದಿದ್ದಾರೆ. ಅದು ಗೊತ್ತಿದ್ರೂ ಸಹ ಇಂಥ ಕಿಡಿಗೇಡಿಗಳು ತಮ್ಮ ಏನು ಹೇಳ್ತಾರೆ ಅಂಧ ಅಭಿಮಾನದಿಂದ ಕಾಮೆಂಟ್ಗಳನ್ನು ಹಾಕ್ತಾರೆ. ಯಾರದೋ ವಿಚಾರದ ಸಲುವಾಗಿ, ತಪ್ಪೇ ಇಲ್ಲದ ಸಲುವಾಗೂ ಕೂಡ ಒಂದು ಕಾಮೆಂಟ್ ಬಾಕ್ಸ್ ಓಪನ್ ಮಾಡೋದು, ಕಾಮೆಂಟನ್ನು ಹಾಕೋದು. ಈಗ ಯಾವ ರೀತಿಯಾಗಿ ಕಾಮೆಂಟ್ ಹಾಕಿದ್ರೆ ನಮಗೆ ಹೆಂಗೆ ತೊಂದರೆಗಳಾಗುತ್ತೆ, ಹೇಗಿರಬೇಕು ಎಲ್ಲವನ್ನು ಕೂಡ ಈ ದೂರಿನಿಂದ ಸರಿಯಾಗುತ್ತೆ. ಬಹುತೇಕ ಅಕೌಂಟ್ಗಳು ಕೂಡ ಬ್ಲಾಕ್ ಆಗಿದೆ, ಮೆಸೇಜ್ಗಳು ಕೂಡ ಡಿಲೀಟ್ ಆಗಿದೆ. 18 ಅಕೌಂಟ್ಗಳಿಲ್ಲ, ಅಲ್ಲಿಂದನೂ ಕೂಡ ಮೆಸೇಜ್ಗಳು ಬರ್ತಾ ಇತ್ತು. ಒಟ್ಟಾರೆಯಾಗಿ ಎಲ್ಲ ಅಕೌಂಟ್ಗಳು ಕೂಡ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಬಹುತೇಕ ಅಕೌಂಟ್ಗಳಿಗೆ ಬ್ಲಾಕ್ ಆಗಿ ಮೆಸೇಜ್ ಕೂಡ ಡಿಲೀಟ್ ಆಗಿದೆ. ದೂರು ದಾಖಲಾಗಿ ಅರ್ಧ ಗಂಟೆ ಒಳಗೆ ಎಲ್ಲವನ್ನು ಕೂಡ ಕಿಡಿಗೇಡಿಗಳು ಡಿಲೀಟ್ ಮಾಡಿದ್ದಾರೆ. ಆದರೂ ಕೂಡ ಸೈಬರ್ ಕ್ರೈಮ್ ಪೊಲೀಸರು ಬಿಡೋದಿಲ್ಲ, ಪತ್ತೆಗೆ ಮುಂದಾಗ್ತಾ ಇದ್ದಾರೆ, ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಎಲ್ಲವನ್ನು ಕೂಡ ವಿಜಯಲಕ್ಷ್ಮಿ ದರ್ಶನ್ಗೆ ತಿಳಿಸಿದ್ರು. ಹೀಗೆ ಕಮೆಂಟ್ಗಳು ಬರ್ತಾ ಇದೆ, ಕೆಟ್ಟದಾಗಿ ಕಮೆಂಟನ್ನು ಹಾಕ್ತಾ ಇದ್ದಾರೆ. ಮತ್ತು ಸ್ಟಾರ್ ವಾರ್ ಬಗ್ಗೆನೂ ಕೂಡ ದರ್ಶನ್ನೊಂದಿಗೆ ಚರ್ಚೆಯನ್ನು ಕೂಡ ಮಾಡಿದ್ರು. ಆಗ ದರ್ಶನ್ ಕೂಡ ಹೇಳಿದ್ರು, ನೀನು ಕಂಪ್ಲೇಂಟ್ ಕೊಡುವೆ ಎನ್ನುವಂತಹ ಮಾತು ಕೂಡ ಹೇಳಿದ್ರು. ದರ್ಶನ್ಗೆ ಹೇಳೋಕ್ಕಿಂತ ಮುಂಚೆನೂ ಕೂಡ ಅವರು ವಕೀಲರ ಜೊತೆ ಮಾತನಾಡ್ಕೊಂಡು ಬಂದಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈಗ ವಿಜಯಲಕ್ಷ್ಮಿ ದರ್ಶನ್ ಅವರ ಒಂದು ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ಕೂಡ ಕೊಟ್ಟಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರು ಪತ್ತೆ ಕೂಡ ಹಚ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ನಿರೀಕ್ಷಾ ಏನಂದ್ರೆ ವಿಜಯಲಕ್ಷ್ಮಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಯಾವ ಐಡಿಗಳಿಂದ ಈ ಒಂದು ಮೆಸೇಜ್ಗಳು ಬಂದಿದೆ ಮತ್ತೆ ಯಾವ ಐಡಿಗಳು ಇನ್ನೂ ಸಹ ಆಕ್ಟಿವ್ ಆಗಿದೆಯಾ ಏನೋ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂದ್ರೆ ಈ ಒಂದು ದಾವಣಗೆರೆಯಲ್ಲಿ ಏನು ವಿಜಯಲಕ್ಷ್ಮಿ ಅವರು ಮೊದಲಿಗೆ ಈ ಒಂದು ಸಮಾವೇಶದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ್ರು. ಆ ಒಂದು ಸಂದರ್ಭದಿಂದಲೇ ಅವ್ರಿಗೆ ಕೆಟ್ಟ ಮೆಸೇಜ್ಗಳು ಬರಕ್ಕೆ ಪ್ರಾರಂಭ ಆಯಿತು. ಆನಂತರ ಅತಿ ಕೆಟ್ಟದಾಗಿ ಮೆಸೇಜ್ಗಳು ಮಾಡ್ತಾ ಇದ್ದಂತಹ ಒಂದು ಐಡಿಗಳನ್ನ ಏನೋ ಅವತ್ತು ತಮ್ಮ ಟೀಮ್ಗೆ ಹೇಳ್ಬಿಟ್ಟು ಅದನ್ನ ಅವರು ಸಂಗ್ರಹ ಮಾಡಕ್ಕೆ ಮುಂದಾಗಿದ್ರು. ಆನಂತರ ಏನು ಅತಿ ಕೆಟ್ಟದಾಗಿ ಮೆಸೇಜ್ಗಳು ಬರ್ತಾ ಇತ್ತು. ಸೊ ಇದರಿಂದ ವಿಜಯಲಕ್ಷ್ಮಿ ಅವರು ಸಹ ಎಲ್ಲೋ ಒಂದ್ ಕಡೆ ಬೇಜಾರಾಗಿದ್ರು. ಹಾಗಾಗಿ ಅವರು ವಕೀಲರಿಗೂ ಸಹ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಅಂದ್ರೆ ಈ ರೀತಿ ಏನೋ ಈ ಮೆಸೇಜ್ ಬರ್ತಾ ಇದ್ರ ಬಗ್ಗೆ ಒಂದು ಗಮನವಿಡಿ ಅಂತ ಹೇಳ್ಬಿಟ್ಟು ಆನಂತರ ಅವರು ಖುದ್ದು ಜೈಲಿಗೆ ಹೋಗ್ಬಿಟ್ಟು ದರ್ಶನ್ ಅವರ ಹತ್ರ ಒಂದು ಈ ರೀತಿ ಮೆಸೇಜ್ಗಳು ಬಂದಿದೆ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪರಿಶೀಲನೆ ಮಾಡುವಂಥದ್ದು ದರ್ಶನ್ ಅವರು ಸಹ ಸೂಚನೆ ಕೊಟ್ಟಿರೋದಾಗಿ ಮಾಹಿತಿ ಗೊತ್ತಾಗಿರುವಂತದ್ದು. ಈ ರೀತಿ ಮಹಿಳೆಯರಿಗೆ ಯಾರ್ಯಾವ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೋ ಅವ್ರಿಗೆಲ್ಲರೂ ಸಹ ಒಂದು ತಕ್ಕ ಪಾಠ ಕಲಿಸ್ಬೇಕು. ಹಾಗಾಗಿ ನೀವು ಹೋಗ್ಬಿಟ್ಟು ದೂರನ್ನ ಕೊಡಿ ಅಂತ ಹೇಳ್ಬಿಟ್ಟು ಸಹ ದರ್ಶನ್ ಅವರು ಹೇಳಿರೋದಂತಾಗಿ ವಕೀಲರ ಮೂಲಕ ಗೊತ್ತಾಗಿರುವಂತದ್ದು. ಸೊ ಹಾಗಾಗಿನೇ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಭೇಟಿಯಾದ ನಂತರ ಮರುದಿನ ಬಂದು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ಸಿಸಿಬಿ ಮುಖ್ಯಸ್ಥರಿಗೆ ದೂರನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ 2-3 ದಿನಗಳ ಹಿಂದಷ್ಟೇ ಅಂದ್ರೆ ದರ್ಶನ್ ಭೇಟಿಗೆ ಮುನ್ನವೇ ಅವರು ವಕೀಲರನ್ನ ಭೇಟಿಯಾಗಿ ವಕೀಲರ ಜೊತೆ ಚರ್ಚೆ ಮಾಡಿರುವಂತ ಈ ರೀತಿ ಕೆಟ್ಟ ಮೆಸೇಜ್ಗಳು ಬರ್ತಾ ಇರುತ್ತೆ, ಇದ್ರ ಬಗ್ಗೆ ಯಾವ ರೀತಿ ಕಾನೂನಲ್ಲಿ ಅವಕಾಶ ಇರುತ್ತೆ ಮತ್ತೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ವಕೀಲರ ಜೊತೆ ಸಮಾಲೋಚನೆ ಮಾಡಿರುವಂತದ್ದು. ಆನಂತರ ವಕೀಲರು ಸಹ ಒಂದು ಇದಕ್ಕೆ ಒಂದು ಕಾನೂನಲ್ಲಿ ಅವಕಾಶ ಇದೆ, ದೂರು ಕೊಡಬಹುದು ಅಂತ ಹೇಳ್ಬಿಟ್ಟು ಆದ ನಂತರ ಅವರು ದರ್ಶನ್ ಅವರನ್ನ ಭೇಟಿ ಆದ ನಂತರ ಬಂದು ದೂರನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಈಗ ಸದ್ಯ ಎಫ್ಐಆರ್ ಆಗಿರುವಂತದ್ದು ಯಾವ್ಯಾವ ಐಡಿಗಳಿಂದ ಈ ರೀತಿ ಮೆಸೇಜ್ಗಳು ಬಂದಿದೆ ಅನ್ನೋದ್ರ ಬಗ್ಗೆ ಸಹ ಇದೀಗ ಸಿಸಿಬಿಯ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ನಿರೀಕ್ಷಾ, ಈಗ ಅಕೌಂಟ್ಗಳನ್ನೆಲ್ಲ ಬ್ಲಾಕ್ ಮಾಡ್ಕೊಂಡು ಮಾಡಿರುವಂತಹ ಮೆಸೇಜ್ಗಳನ್ನೆಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಕೇವಲ ಅಕೌಂಟ್ ಅನ್ನ ಬ್ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಥವಾ ಅವರೇ ಊರು ಬಿಟ್ಟು ನಾಪತ್ತೆ ಆಗಿದ್ದಾರೆ, ಪೊಲೀಸರು ಏನಾದ್ರು ಹುಡುಕ್ತಾ ಇದ್ದಾರೆ ಅಂತ? ನಿರೀಕ್ಷೆ ಏನಂದ್ರೆ ಈ ರೀತಿ ದೂರು ದಾಖಲಾಗದಂತೆ ಕೆಲವೊಂದಷ್ಟು ಐಡಿಗಳು ಏನಿರುತ್ತೆ ಆ ಐಡಿಗಳಲ್ಲಿ ಯಾರ್ಯಾರೆಲ್ಲ ಆಕ್ಟಿವ್ ಆಗಿರ್ತಾರೆ ಸೊ ಅವರು ಪ್ರಮುಖವಾಗಿ ಒಂದು ಏನು ಐಡಿಗಳನ್ನ ಬ್ಲಾಕ್ ಮಾಡಿ ಮತ್ತೆ ಐಡಿಗಳನ್ನ ಡಿಲೀಟ್ ಮಾಡಿ ಏನು ಎಸ್ಕೇಪ್ ಆಗಿರುವಂತದ್ದು. ಆದ್ರೂ ಸಹ ಪೊಲೀಸರು ಒಂದು ನಂಬರ್ ಐಡಿಗಳು ಏನಿರುತ್ತೆ ಮತ್ತೆ ಎಲ್ಲಿಂದ ಐಡಿಗಳು ಆಕ್ಟಿವ್ ಆಗಿರುತ್ತೆ ಮತ್ತೆ ಯಾವ ಲೊಕೇಶನ್ VPN ಇರ್ಬೋದು ಮತ್ತೆ ಬೇರೆ ಬೇರೆ ಮುಖಾಂತರ ಒಂದು ಪತ್ತೆ ಹಚ್ಚಕ್ಕೆ ಮುಂದಾಗಿರುವಂತ. ಅದ್ರ ಜೊತೆಗೆ ಏನಂದ್ರೆ ಈಗಾಗಲೇ ಏನು ಸಿಸಿಬಿ ಪೊಲೀಸರು ಒಂದು ಮೆಟಾ ಇರ್ಬೋದು ಮತ್ತೆ ಇನ್ಸ್ಟಾಗ್ರಾಮ್ ಇರ್ಬೋದು ಅವ್ರಿಗೆ ಪತ್ರನೂ ಸಹ ಬರೆದಿರುವಂತದ್ದು. ಐಡಿಗಳು ಆಕ್ಟಿವ್ ಎಷ್ಟು ದಿನಗಳಿಂದ ಆಕ್ಟಿವ್ ಆಗಿದ್ದು ಮತ್ತೆ ಎಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುವಂತ ಸಹ ಪತ್ರವನ್ನು ಬರೆದಿರುವಂತದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.